ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಲವ್ ಮಾಡಿದ್ಯಾ? ಹೌದು, ಆದರೆ ಈ ನರಸಿಂಹನ್ ಅಲ್ಲ. ಫೋನಲ್ಲಿ ಇನ್ನೋಸೆಂಟ್ ಆಗಿ ಪ್ರೀತಿಯಿಂದ ಮಾತಾಡ್ತಿದ್ದ ಆ ನರಸಿಂಹನ್ನ ಲವ್ ಮಾಡ್ತಿದ್ದ. ಆ ನರಸಿಂಹನ್ ಮಾತು ಕೇಳಿದ್ರೆ ಅಯ್ಯೋ ಅನ್ನಿಸ್ತಿತ್ತು, ಮನಸ್ಸು ಹಗೂರ ಆಗ್ತಿತ್ತು. ಆದ್ರೆ ಈ ಮುಖ ನೋಡ್ದಾಗೆಲ್ಲ ಹೊಟ್ಟೆ ಉರಿಯುತ್ತೆ, ಕೆನ್ನೆಗೆ ನಾಲ್ಕು ಬಾರಿಸ್ಬೇಕು ಅಂತ ಅನ್ಸುತ್ತೆ. ಈ ನರ ರಾಕ್ಷಸಂಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಇರೋಕೊಬ್ಬನ್ನ ಇಳಿಸ್ಬೇಕು ಅಂತ ಅನಿಸ್ತಿತ್ತು. ಓ, ಅದಕ್ಕೆ ಅಷ್ಟೊಂದೆಲ್ಲ ನಾಟಕ ಮಾಡಿ ಬುದ್ಧಿ ಕಲಿಸಿದ್ಯಾ? ಪರವಾಗಿಲ್ಲ, ನೀನು ಕೊಟ್ಟು ಏಟು ಇನ್ನೂ ನೋವ್ತಾ ಇದೆ. ನೀನೊಂಥರ ಒಳ್ಳೆಯವನೇ ನರಸಿಂಹ, ಪ್ರೀತಿಗೋಸ್ಕರ ಸಾಯ್ತೀಯ ಅಲ್ವಾ? ನನ್ನ ಜೊತೆ ಮಾತಾಡ್ತಿದ್ದಾಗ ನಿನ್ನ ಹತ್ರ ಓಡ್ ಬಂದು ತಪ್ಕೋಬೇಕು ಅಂತ ಅನಿಸ್ತಿತ್ತು. ಆದರೆ ಯಾವಾಗ ನಾನು ನಿನ್ನ ಹತ್ರ ಸಂಜನ ಆಗಿ ಬರ್ತಿದ್ನೋ ಆವಾಗ ನನಗೆ ಉರ್ದೋಗ್ತಾ ಇತ್ತು. ಅಲ್ವೇ, ನಿನ್ನನ್ನು ಒಳ್ಳೆ ಫ್ರೆಂಡ್ ಆಗಿ ನೋಡಿದ್ರು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ದೆ? ಹಳೇದೆಲ್ಲ ಹೇಗೆ ಮರೆಯೋಕ್ಕಾಗತ್ತೆ? ಹಳೇದು ಅಂದ್ರೆ ಅಂತ ನಾನೇನು ಮಾಡಿದೆ? ನೀನು ಮಾಡಿರೋದು ಒಂದ ಎರಡ, ಅದು ಎಷ್ಟು ಸಲ ನನಗೆ ಉರ್ಸಿದ್ಯಾ, ಎಷ್ಟು ಸಲ ನನ್ನನ್ನು ಗೋಳೊಯ್ಕೊಂಡಿದ್ಯಾ. ಅದಕ್ಕೆ ಈ ಥರ ಈ ರೇಂಜಿಗೆ ರಿವೆಂಜ್ ತಗೋತಾ ಇದೆಯಾ? ಎಸ್, ಆದರೆ ನೀನು ಮಾತ್ರ ಬೆಳದಿಂಗ್ಳ ಬಾಲ್ಯನ ಸಿನ್ಸಿಯರಾಗಿ ಲವ್ ಮಾಡ್ದೆ ಅಲ್ಲ? ಹೌದು. ನೀನೆಷ್ಟು ಸಿನ್ಸಿಯರಾಗಿ ಲವ್ ಮಾಡ್ತಿದ್ದೋ ನಾನು ಅಷ್ಟೇ ಡೀಪಾಗಿ ಲವ್ ಮಾಡ್ತಿದ್ದೆ ಗೊತ್ತಾ? ನಿಜವಾಗ್ಲೂ? ಪ್ರಾಮಿಸ್. ಮಗ, ಏನು ಕುಡಿದ್ನ ಸಲಿ ಮಾಡ್ಬಾರ್ದು, ಮಾಡಿದ್ರೆ ಆಗ್ಬಾರ್ದಾಗುತ್ತೆ ಮಗ. ಸಾರಿ. ನೀನಿನ್ನು ಇಲ್ಲೇ ಏನ್ ಮಾಡ್ತಿದ್ದೆ ಮಗ? ಅಲ್ವೋ, ಹೊರಗೆ ಹೋದ್ರೆ ಒಳಗ್ ಬಾ ಅಂತೀಯ, ಒಳಗ್ ಬಂದ್ರೆ ಹೊರಗೆ ಹೋಗಂತೀಯಲ್ಲ. ನನ್ನ ನೀನೇ ನಿಸ್ಪೆಟ್ ಕಡೆಲ್ಲ ಆಡೋ ಅಂದರ್ ಬಾರ ಅನ್ಕಂಡ. ಸಂದೀಪ, ನೀನು ನಾನು ಕುಚಿಕು ಇವಳ ಥರ ನೀನು ನನಗೆ ಮೋಸ ಮಾಡೋನಲ್ಲ. ನಾನು ಏನೂ ಮಾಡದೆ ಇರಬೇಕು ಅಂದರೆ ನೀನು ನನ್ನ ಇಲ್ಲಿ ನೋಡ್ಕೋಬೇಕು. ಇಲ್ಲೇ ಇಲ್ಲ ಮಗ, ಕತ್ಲಾಗ್ತಾ ಬಂತು, ಬಾರ ಹೊರಡೋಣ. ಕತ್ಲಾಗಲಿ, ಆಮೇಲೆ ಹೋಗೋಣ. Cheers. ಮಗ, ನೀನು ಮಾಡಿದ ಸರಿನಾ ಹೇಳು? ನಾನೇನು ಮಾಡಿದೆ? ನನ್ನ ಜೊತೆ ಸ್ಮೂತ್ ಆಗಿರೋದ್ ಬದಲು ಯಾವಾಗಲೂ ರಫ್ ಆಗಿರ್ತೀಯಲ್ಲ, ಅದು ತಪ್ಪಲ್ವಾ ಮಚ್ಚ? ಇದು ಯಾಕೋ ಓವರ್ ಆಯ್ತು. ಏನು ಡ್ರಿಂಕಾ? ನಿನ್ನ ಪ್ರ್ಯಾಂಕ್. ಕುಡ್ದಾಗ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯ ಮಗ. ಏಯ್ ಅದಕ್ಕೆ ಆಗ್ಲಿಂದ ಮಚ್ಚ ಮಗ ಅನ್ಕೊಂಡು. ಯಾಕೆ? ನಿಮ್ಮ ಫ್ರೆಂಡ್ ಮಾತ್ರ ನಿಮ್ನ ಮಗ ಮಚ್ಚ ಅಂತ ಕರಿಬೋದು, ನಾನು ಹೇಳ್ಬಾರ್ದಾ? ಇಲ್ಲ. ಯಾಕೆ? ಅವನಿಗೆ ನಿಯತ್ತಿದೆ, ನಿಂಗಿಲ್ಲ. ಅದು ಹೇಗೆ ಹೇಳ್ತೀಯಾ? ಯಾಕಂದ್ರೆ ನಿನ್ನ ಮೈಯಲ್ಲಿ ಕೊಬ್ಬಿದೆ. ನೋ, ನನ್ನ ಬಾಡಿಲಿ ಫ್ಯಾಟೇ ಇಲ್ಲ. ಏಯ್, ನಾನು ಹೇಳ್ತಾ ಇರೋದು ಫ್ಯಾಟ್ ಅಲ್ಲ, ಕೊಬ್ಬು ಕೊಬ್ಬು. ಅದಿಳ್ಸಕ್ಕೆ ನಾ ಬಂದಿರೋದು. ನನ್ ಕೊಬ್ಬು ಇಳ್ಸಕ್ ಬಂದು
ಕಂಡು ಪೂರ್ತಿ ಕುಡ್ದಿಯಲ್ಲ ಕುಡ್ಕ. ಹೌದಲ್ಲ ಮಗ ಟೈಮ್ ಐತ್ ಬರೋ ಹೋಗೋಣ. ಇರೋದು ಸಂದೀಪ, ಅಪರೂಪಕ್ಕೆ ನಮ್ಮ ಬೇಬಿ ಜೊತೆ ಜಿಲೇಬಿ ಥರ ಸ್ವೀಟಾಗಿ ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಹುಡ್ಕೋತಾನೆ. ಅವನು ಸಂದೀಪ ಅಲ್ಲ, ಊರಿ ದೀಪ. ಪರವಾಗಿಲ್ಲ ಬೇಬಿ, ನೀನು ಬಾಟ್ಲುಗಟ್ಲೆ ಓಡಿಸ್ತಾನೆ ಇದೆಯಾ? ಆಗ್ಲೇ ನಾನು ಹೇಳಿಲ್ವಾ ನಾನು ಅವಳು ದೊಡ್ಡ ಪಿಯೋಟ್ ಅಂತ. ಗೊತ್ತಾಗ್ತಾ ಇದೆ. ಪಾರ್ಟಿ ಅಂತೂ ಸೂಪರ್ ಆಗಿತ್ತು. ಇನ್ನೊಂದಿನ ಮತ್ತೆ ಸೇರೋಣ. ಓಕೆ, ಆದ್ರೆ ನಿನ್ ಫ್ರೆಂಡ್ನ ಮಾತ್ರ ಕರಿಬೇಡ. ಯಾಕೆ? ಯಾಕಂದ್ರೆ ಅವಾಗಿಂದ ಬಾ ಬಾ ಮನೆಗೆ ಹೋಗೋಣ ಅಂತ ತಲೆ ತಿಂತಿರ್ತಾನಲ್ಲ, ಅದಕ್ಕೆ. ಯಾಕೋ ಸಂದೀಪ? ಮಗ ಮುಚ್ಚ, ಅವ್ರ ಅಪ್ಪ ಅಮ್ಮ ಬತ್ತಿದ್ರೆ ಪಾರ ಹೋಗೋದ. ಬಾ ಮಗ ಓಡು. ಹೌದೌದು, ನಾವು ಪಾರ್ಟಿ ಮಾಡ್ಬೇಕಾದ್ರೆ ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ಚಾನ್ಸೇ ಇಲ್ಲ. ಸುಳ್ಳು ಹೇಳ್ತಿದ್ದಾನೆ ಮಚ್ಚ. ನೀ ಕುಡಿ ಕುಡಿ. ಈ ರಾಹುಲ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಚ್ಚು ಇವನನ್ನ ಮದ್ವೆ ಆಗಕ್ಕೆ ನಾನು ಬದುಕಿರೋವರೆಗೂ ಬಿಡಲ್ಲ. ಅದೇನಾಗತ್ತಾಗ್ಲಿ. ಇವತ್ತು ನಾನು ರಾಹುಲ್ ಒಂದಾದ್ಮೇಲೆ ಅವನು ನಿನಗೆ ತೋರಿಸಿ ನಿನ್ನ ಖುಷಿ ಪಡಿಸೋಣ ಅನ್ಕೊಂಡಿದ್ದೆ ಅಮ್ಮ. ಆದ್ರೆ ನಾನು ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗೋಯ್ತು. ಇದನ್ನೆಲ್ಲ ಹೇಳ್ಕೊಂಡು ನಿನ್ನ ಹತ್ರ ಅಳೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನಿಂದ ನಿನಗೆ ನೋವಾಗಬಾರ್ದು ಅಂತ ಇಲ್ಲೇ ಕೂತಿದ್ದೀನಿ. ರಾಹುಲ್ ಸಿಗ್ತಾನೆ ಅನ್ನೋ ಆಸೆಯಲ್ಲಿದ್ದೆ. ಆದ್ರೆ ಇವತ್ತು ನನ್ನ ಆಸೆಗೆ ತಣ್ಣೀರ್ ಬಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.